ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಅರ್ಪಿಸಲಿಕ್ಕೆ ಅವರು ಸೆಲ್ಯೂಟ್ ಹೊಡೆಯೋ ಟೈಮ್ದಲ್ಲಿ ಅವ್ರನ್ನ ಇವ್ರು ಬಡಿಲಿಕ್ಕೆ ಕೈ ಎತ್ತಿದ್ದು ಇಡೀ ಪೊಲೀಸ್ ಇಲಾಖೆಗೆ ಅವಮಾನ ಮಾಡಿದಂತಾಗಿದೆ. ಅದಲ್ಲದೆ ಶಾಸಕ ಆಗದ ಮುಖ್ಯಸ್ಥರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಾನೂನಿನ ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ನಮ್ಗೆ ಕಂಡು ಬರ್ತಾ ಇದೆ. ಆದ್ದರಿಂದ ಇವತ್ತಿನ ದಿವಸ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತ ಹೇಳ್ತಾರೆ. ನಾನು ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಇವತ್ತು ನಾನು ಒಂದು ದೂರನ್ನು ಕೊಟ್ಟಿದ್ದೀನಿ. ದೂರನ್ನು ಹೆಂಗೆ ಕೊಟ್ಟಿದ್ದೀನಪ್ಪ ಅಂದ್ರೆ ದಾಖಲೆಗಳ ಸಮೇತ ಕೊಟ್ಟಿದ್ದೀನಿ. ಒಂದು ಪೊಲೀಸ್ ಕಾನೂನು ಏನು ಹೇಳ್ತದೆ ಅಂದರೆ ದೂರನ್ನು ದಾಖಲಿಸಿದ 48 ಗಂಟೆಯೊಳಗಾಗಿ ಆಪಾದಿತ ವ್ಯಕ್ತಿಯ ಮೇಲೆ FIR ದಾಖಲು ಮಾಡಿ ಆ ಸಂಬಂಧಪಟ್ಟ ಕೋರ್ಟ್ಗೆ ಅದನ್ನು ನ್ಯಾಯಾಲಯಕ್ಕೆ ಕಳಿಸ್ಬೇಕಂತೇಳಿ ಹೇಳ್ತೈತಿ. ಇಲ್ಲೇ ನಮ್ಮದು ಸತ್ಯವಾಗಿ ಖಚಿತವಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಕೈ ಎತ್ತಿ ಬಡಲಿಕ್ಕೆ ಹೊಡೆದಂಥ ವಿಡಿಯೋ ದೃಶ್ಯಾವಳಿಗಳನ್ನ ನಾನು ಕೊಟ್ಟಿದ್ದೀನಿ. ಅದು ಆದ್ದರಿಂದ ಇವತ್ತು ಸಾರ್ವಜನಿಕ ಸೇವೆಯಲ್ಲಿ ಸಾರ್ವಜನಿಕ ನೌಕರರಿಗೆ